ದಾವಣಗೆರೆ ಬೈ ಎಲೆಕ್ಷನ್ ದಲಿತ ಮಿನಿಸ್ಟರ್ಸ್ ಸ್ಟ್ರಾಟಜಿ ಇದೀಗ ವರ್ಕೌಟ್ ಆಗ್ತಾ ಇದೆ. ಸಮರ್ಥ ಪರವಾಗಿ ಫೀಲ್ಡ್ಗಿಳಿದ ಡಾಕ್ಟರ್ ಜಿ ಪರಮೇಶ್ವರ್. ದಾವಣಗೆರೆ ಬೈ ಎಲೆಕ್ಷನ್ ದಲಿತ ಮಿನಿಸ್ಟರ್ಸ್ ಸ್ಟ್ರಾಟಜಿ ಸಮರ್ಥ ಪರವಾಗಿ ಫೀಲ್ಡ್ಗಿಳಿದ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಚಾರಕ್ಕೆ ದಾವಣಗೆರೆಗೆ ಆಗಮಿಸಿದ ಕೈ ನಾಯಕರು ದಲಿತ ಸಮುದಾಯದ ಮತಗಳ ಸೆಳೆಯಲು ರಣತಂತ್ರವನ್ನ ರೂಪಿಸಿಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಪರ ಅಬ್ಬರದ ಪ್ರಚಾರ, ದಲಿತ ಮುಖಂಡನ ಮನೆಗೆ ಭೇಟಿ ನೀಡಿ ಸಮಾಲೋಚನೆ. ಮತ್ತೊಂದೆಡೆ ಮಗನ ಪರ ತಾಯಿ ಪ್ರಭಾ ಮತಯಾಚನೆ. ದಾವಣಗೆರೆಯ ಎಸ್ಎಸ್ಎಂ ನಗರದಲ್ಲಿ ಸಂಸದೆ ಪ್ರಭಾ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ತೆರೆದ ವಾಹನದಲ್ಲಿ ಪ್ರಚಾರ ಮಾಡುತ್ತಿರುವಂತಹ ಸಂಸದೆ ಪ್ರಭಾ, ಅಲ್ಪಸಂಖ್ಯಾತರ ಮತ ಸೆಳೆಯುತ್ತಿರುವಂತಹ ಕೈ ನಾಯಕರು. ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ಗೆ ಮುಸ್ಲಿಂ ಮುಖಂಡರು ಸಾಥನ್ನ ಕೊಡ್ತಾರೆ. ಮಗನ ಭಾವಚಿತ್ರ ತೋರಿಸಿ ಆಶೀರ್ವದಿಸಿ ಎಂದು ಮನವಿಯನ್ನ ಮಾಡಿದ್ರು. ನಿಮ್ಮ ಮನೆ ಮಗ ಸಮರ್ಥನನ್ನ ಗೆಲ್ಲಿಸಲೇಬೇಕು. ಮುಸ್ಲಿಂ ಮುಖಂಡರಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಮನವಿಯನ್ನ ಮಾಡಿದ್ರು. ದಾವಣಗೆರೆ ಬೈ ಎಲೆಕ್ಷನ್ ದಲಿತ ಮಿನಿಸ್ಟರ್ಸ್ ಸ್ಟ್ರಾಟಜಿ ಒಂದ್ ಕಡೆ, ಮತ್ತೊಂದು ಕಡೆ ಮಗನ ಪರವಾಗಿ ಪ್ರಭಾ ಮಲ್ಲಿಕಾರ್ಜುನ್ ಪ್ರಚಾರ. ಮಗನ ಫೋಟೋವನ್ನು ಇಟ್ಕೊಂಡು ಗೆಲ್ಲಿಸಲೇಬೇಕು, ಗೆಲ್ಲಿಸಿ ಆಶೀರ್ವದಿಸಿ ಅಂತ ಪ್ರಚಾರದಲ್ಲಿ ಮುನ್ನುಗ್ತಾ ಇದ್ದಾರೆ. ಮಿನಿಸ್ಟರ್ ಸ್ಟ್ರಾಟಜಿ ಅಂತ ಅಂದ್ರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಎಚ್ ಸಿ ಮಹದೇವಪ್ಪ ಆಗಮನವನ್ನ ಮಾಡಿದ್ದಾರೆ ದಾವಣಗೆರೆಗೆ. ದಲಿತ ಸಮುದಾಯದ ಮತಗಳ ಸೆಳೆಯಲು ರಣತಂತ್ರವನ್ನ ರೂಪಿಸಿಕೊಳ್ತಾ ಇದ್ದಾರೆ. ದಲಿತ ಮುಖಂಡನ ಮನೆಗೆ ಭೇಟಿಯನ್ನ ನೀಡಿ ಸಮಾಲೋಚನೆ. ಮತ್ತೊಂದೆಡೆ ಪ್ರಭಾ ಮಲ್ಲಿಕಾರ್ಜುನ್ ಮತಯಾಚನೆ. ದಾವಣಗೆರೆಯ ಎಸ್ಎಸ್ಎಂ ನಗರದಲ್ಲಿ ಸಂಸದೆ ಪ್ರಭಾ ಕ್ಯಾಂಪೇನ್ ಅನ್ನ ಮಾಡಿದ್ರು. ತೆರೆದ ವಾಹನದಲ್ಲಿ ಪ್ರಚಾರ ಮಾಡ್ತಾ ಇರುವಂತಹ ಸಂಸದೆ ಪ್ರಭಾ, ಅಲ್ಪಸಂಖ್ಯಾತರ ಮತ ಸೆಳೀತಾ ಇರುವಂತಹ ಕೈ ನಾಯಕರು. ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ಗೆ ಮುಸ್ಲಿಂ ಮುಖಂಡರು ಸಾಥ್ ಸಿಕ್ಕಿದೆ ನೋಡಿ. ಮಗನ ಭಾವಚಿತ್ರ ತೋರಿಸಿ ಆಶೀರ್ವದಿಸಿ ಎಂದು ಮನವಿಯನ್ನ ಮಾಡಿದ್ರು. ನಿಮ್ಮ ಮನೆ ಮಗ ಸಮರ್ಥನನ್ನ ಗೆಲ್ಲಿಸಬೇಕು. ಮುಸ್ಲಿಂ ಮುಖಂಡರಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಮನವಿಯನ್ನ ಮಾಡಿರುವಂಥದ್ದು. शासक बन के काम करने का एक मौका दीजिए, वही दरख्वास्त करती हूँ। और यहाँ पर जो स्कूल है अपना जी 2 करोड़ रुपए दिया है, और यहाँ आप ही की बेटी, उनका नाम क्या है, शाजिया बेटी सुल्ताना अभी मुझसे वही बोल रही थी, मैडम यहाँ पर एक डिग्री कॉलेज बनवा दो, क्योंकि यहाँ पर हमारे अम्मी अब्बा हमको उस तरफ जाने नहीं देते, क्योंकि हम लड़कियाँ हैं। तो यहाँ पर डिग्री कॉलेज हुआ तो अच्छी शिक्षा मिलेगी उनको, तो फिर उनका फ्यूचर भी अच्छा होगा। तो आपकी तरफ से एक छोटी बेटी वो 12th तक पढ़ रही है, उन्होंने पूछा है, तो सीएम से भी वही बुलाया मैंने, सभी लोगों को